ಯಾವ ಜಿಲ್ಲೆಗೆ ಆಗಬೇಕಾದಂತ ಯಾವುದೇ ಅಭಿವೃದ್ಧಿ ಸೂರ್ಯ ನಿಂತ ಯಾವ ಈ ಜಿಲ್ಲೆಯ ಶಾಸಕರಿಗೆ ನಮ್ಮ ಕರ್ತವ್ಯ ಸಾಗುತ್ತೆ ಆ ಕೆಲಸ ಮಾಡೇ ಮನೆ ಕೊಡ್ತೀವಿ ಮತ್ತೆ ಕೊಡ್ತೀವಿ ಇವರು ಕೊಟ್ಟಿಲ್ಲ ನಾನು ಮತ್ತೆ ಈಗ ಬಿಜೆಪಿ ಅವರು ಈ ಭ್ರಷ್ಟಾಚಾರದ ಆರೋಪ ನವೀನ ಬಿಜೆಪಿ ಎಂ.ಎಲ್.ಎ ಆ ಕಡೆ ನಿಮಗೆ ಗೊತ್ತಾಗಿದೆಯಲ್ಲ ಅದು ಅಷ್ಟೇ ಅದ ನಿಮಗೂ ಆಗತ್ತೆ ಕಾಮನ್ ಪೀಪಲ್ ಕೂಡ ಆಗತ್ತೆ ಭೂತದ ಬಾಯರ್ ಭಗವದ್ಗೀತೆ ಏನಾಗುತ್ತೆ ಅಷ್ಟೇ ಆಯ್ತಲ್ಲ ಮತ್ತೆ ನಿನ್ನೆ ಸಂಪಂಗಿ ಆಯ್ತು ಸರ್ ಇವತ್ತು ಅದೇ ಭೂತದ ಬಾಯರ್ ಭಗವದ್ಗೀತೆ ಓದಿದಾಗೋದು ಅಷ್ಟೇ ಮತ್ತೆ ನಾವೊಬ್ಬೇ ಪ್ರಾಮಾಣಿಕರು ಬಾಕಿ ಎಲ್ಲ ಫಸ್ಟು ಅಂತ ಹೇಳುವವರಿಗೆ ಜನರೇ ಅವರೇ ಉತ್ತರ ಕೊಟ್ಕೊಂಡಿದ್ದಾರೆ ಅದಕ್ಕೆ ಅವರೇ ಉತ್ತರಿಸಬೇಕು ನಾವಲ್ಲ ಉತ್ತರ ಕೊಡಬೇಕು. ಸರ್ ಈಗ ಸರ್ಕಾರದ ಭ್ರಷ್ಟಾಚಾರ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ ಈಗ ಇವರಿಗೆ ಇವ್ರ ಶಾಸಕರ ಈ ರೀತಿ ರೆಡ್ ಆಗಿ ಸಿಕ್ಕಾಕೊಂಡಿರ್ತಾರೆ ಅದಕ್ಕೆ ನೀವೇ ನೀವೇ ಬರ್ಕೊಳ್ಬೇಕು ಭವಿಷ್ಯಕ್ಕೆ ಸಂಪೂರ್ಣ ಅವಕಾಶ ಒಬ್ಬ ಶಾಸಕರಾಗಿದ್ದಾರೆ ಈ ಬೆಳವಣಿಗೆ ಇದು ಒಳ್ಳೆಯ ಕ್ರಮ ಅಲ್ಲ ಯಾವುದೇ ಶಾಸಕರು ಹೋಗಿ ಒಳ್ಳೆಯ ಕ್ರಮ ನಾವು 4-5 ಅವಧಿಯಿಂದ ಶಾಸಕರ ಕೆಲಸ ಮಾಡ್ತೀವಿ ಇದು ಒಳ್ಳೆಯದಂತ ಕ್ರಮ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿ ಗೌರವ ಕೊಡ್ತಕ್ಕಂಥ ಯಾವ ಜಿಲ್ಲೆಗೆ ಆಗಬೇಕಾದಂತ ಯಾವುದೇ ಅಭಿವೃದ್ಧಿ ಸೂರ್ಯ ನಿಂತ ಯಾವ ಈ ಜಿಲ್ಲೆಯ ಶಾಸಕರಿಗೆ ನಮ್ಮ ಕರ್ತವ್ಯ ಸಾಗುತ್ತೆ ಆ ಕೆಲಸ ಮಾಡೇ ಮನೆ ಕೊಡ್ತೀವಿ ಮತ್ತೆ ಕೊಡ್ತೀವಿ ಇವರು ಕೊಟ್ಟಿಲ್ಲ ನಾನು ಮತ್ತೆ ಈಗ ಬಿಜೆಪಿ ಅವರು ಈ ಭ್ರಷ್ಟಾಚಾರದ ಆರೋಪ ನವೀನ ಬಿಜೆಪಿ ಎಂ.ಎಲ್.ಎ ಆ ಕಡೆ ನಿಮಗೆ ಗೊತ್ತಾಗಿದೆಯಲ್ಲ ಅದು ಅಷ್ಟೇ ಅದ ನಿಮಗೂ ಆಗತ್ತೆ ಕಾಮನ್ ಪೀಪಲ್ ಕೂಡ ಆಗತ್ತೆ ಭೂತದ ಬಾಯರ್ ಭಗವದ್ಗೀತೆ ಏನಾಗುತ್ತೆ ಅಷ್ಟೇ ಆಯ್ತಲ್ಲ ಮತ್ತೆ ನಿನ್ನೆ ಸಂಪಂಗಿ ಆಯ್ತು ಸರ್ ಇವತ್ತು ಅದೇ ಭೂತದ ಬಾಯರ್ ಭಗವದ್ಗೀತೆ ಓದಿದಾಗೋದು ಅಷ್ಟೇ ಮತ್ತೆ ನಾವೊಬ್ಬೇ ಪ್ರಾಮಾಣಿಕರು ಬಾಕಿ ಎಲ್ಲ ಫಸ್ಟು ಅಂತ ಹೇಳುವವರಿಗೆ ಜನರೇ ಅವರೇ ಉತ್ತರ ಕೊಟ್ಕೊಂಡಿದ್ದಾರೆ ಅದಕ್ಕೆ ಅವರೇ ಉತ್ತರಿಸಬೇಕು ನಾವಲ್ಲ ಉತ್ತರ ಕೊಡಬೇಕು. ಸರ್ ಈಗ ಸರ್ಕಾರದ ಭ್ರಷ್ಟಾಚಾರ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ ಈಗ ಇವರಿಗೆ ಇವ್ರ ಶಾಸಕರ ಈ ರೀತಿ ರೆಡ್ ಆಗಿ ಸಿಕ್ಕಾಕೊಂಡಿರ್ತಾರೆ ಅದಕ್ಕೆ ನೀವೇ ನೀವೇ ಬರ್ಕೊಳ್ಬೇಕು ಭವಿಷ್ಯಕ್ಕೆ ಸಂಪೂರ್ಣ ಅವಕಾಶ ಒಬ್ಬ ಶಾಸಕರಾಗಿದ್ದಾರೆ ಈ ಬೆಳವಣಿಗೆ ಇದು ಒಳ್ಳೆಯ ಕ್ರಮ ಅಲ್ಲ ಯಾವುದೇ ಶಾಸಕರು ಹೋಗಿ ಒಳ್ಳೆಯ ಕ್ರಮ ನಾವು 4-5 ಅವಧಿಯಿಂದ ಶಾಸಕರ ಕೆಲಸ ಮಾಡ್ತೀವಿ ಇದು ಒಳ್ಳೆಯದಂತ ಕ್ರಮ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿ ಗೌರವ ಕೊಡ್ತಕ್ಕಂಥ ಯಾವ ಜಿಲ್ಲೆಗೆ ಆಗಬೇಕಾದಂತ ಯಾವುದೇ ಅಭಿವೃದ್ಧಿ ಸೂರ್ಯ ನಿಂತ ಯಾವ ಈ ಜಿಲ್ಲೆಯ ಶಾಸಕರಿಗೆ ನಮ್ಮ ಕರ್ತವ್ಯ ಸಾಗುತ್ತೆ ಆ ಕೆಲಸ ಮಾಡೇ ಮನೆ ಕೊಡ್ತೀವಿ ಮತ್ತೆ ಕೊಡ್ತೀವಿ ಇವರು ಕೊಟ್ಟಿಲ್ಲ ನಾನು ಮತ್ತೆ ಈಗ ಬಿಜೆಪಿ ಅವರು ಈ ಭ್ರಷ್ಟಾಚಾರದ ಆರೋಪ ನವೀನ ಬಿಜೆಪಿ ಎಂ.ಎಲ್.ಎ ಆ ಕಡೆ ನಿಮಗೆ ಗೊತ್ತಾಗಿದೆಯಲ್ಲ ಅದು ಅಷ್ಟೇ ಅದ ನಿಮಗೂ ಆಗತ್ತೆ ಕಾಮನ್ ಪೀಪಲ್ ಕೂಡ ಆಗತ್ತೆ ಭೂತದ ಬಾಯರ್ ಭಗವದ್ಗೀತೆ ಏನಾಗುತ್ತೆ ಅಷ್ಟೇ ಆಯ್ತಲ್ಲ ಮತ್ತೆ ನಿನ್ನೆ ಸಂಪಂಗಿ ಆಯ್ತು ಸರ್ ಇವತ್ತು ಅದೇ ಭೂತದ ಬಾಯರ್ ಭಗವದ್ಗೀತೆ ಓದಿದಾಗೋದು ಅಷ್ಟೇ ಮತ್ತೆ ನಾವೊಬ್ಬೇ ಪ್ರಾಮಾಣಿಕರು ಬಾಕಿ ಎಲ್ಲ ಫಸ್ಟು ಅಂತ ಹೇಳುವವರಿಗೆ ಜನರೇ ಅವರೇ ಉತ್ತರ ಕೊಟ್ಕೊಂಡಿದ್ದಾರೆ ಅದಕ್ಕೆ ಅವರೇ ಉತ್ತರಿಸಬೇಕು ನಾವಲ್ಲ ಉತ್ತರ ಕೊಡಬೇಕು. ಸರ್ ಈಗ ಸರ್ಕಾರದ ಭ್ರಷ್ಟಾಚಾರ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ ಈಗ ಇವರಿಗೆ ಇವ್ರ ಶಾಸಕರ ಈ ರೀತಿ ರೆಡ್ ಆಗಿ ಸಿಕ್ಕಾಕೊಂಡಿರ್ತಾರೆ ಅದಕ್ಕೆ ನೀವೇ ನೀವೇ ಬರ್ಕೊಳ್ಬೇಕು ಭವಿಷ್ಯಕ್ಕೆ ಸಂಪೂರ್ಣ ಅವಕಾಶ ಒಬ್ಬ ಶಾಸಕರಾಗಿದ್ದಾರೆ ಈ ಬೆಳವಣಿಗೆ ಇದು ಒಳ್ಳೆಯ ಕ್ರಮ ಅಲ್ಲ ಯಾವುದೇ ಶಾಸಕರು ಹೋಗಿ ಒಳ್ಳೆಯ ಕ್ರಮ ನಾವು 4-5 ಅವಧಿಯಿಂದ ಶಾಸಕರ ಕೆಲಸ ಮಾಡ್ತೀವಿ ಇದು ಒಳ್ಳೆಯದಂತ ಕ್ರಮ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿ ಗೌರವ ಕೊಡ್ತಕ್ಕಂಥ ಯಾವ ಜಿಲ್ಲೆಗೆ ಆಗಬೇಕಾದಂತ ಯಾವುದೇ ಅಭಿವೃದ್ಧಿ ಸೂರ್ಯ ನಿಂತ ಯಾವ ಈ ಜಿಲ್ಲೆಯ ಶಾಸಕರಿಗೆ ನಮ್ಮ ಕರ್ತವ್ಯ ಸಾಗುತ್ತೆ ಆ ಕೆಲಸ ಮಾಡೇ ಮನೆ ಕೊಡ್ತೀವಿ ಮತ್ತೆ ಕೊಡ್ತೀವಿ ಇವರು ಕೊಟ್ಟಿಲ್ಲ ನಾನು ಮತ್ತೆ ಈಗ ಬಿಜೆಪಿ ಅವರು
ಈ ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ. ನವೀನ ಬಿಜೆಪಿ ಎಂ.ಎಲ್.ಎ ಲೋಕಾಯುಕ್ತ ರಿಟೈರ್ಡ್ ಆಗ್ತಿದೆ. ನಿಮಗೆ ಗೊತ್ತಾಗಿದೆಯಲ್ಲ, ಅದು ಅಷ್ಟೇ ಅದ, ನಿಮಗೂ ಆಗತ್ತೆ. ಸರ್ ಏನ್ ಹೇಳ್ತೀವಿ? ಕಾಮನ್ ಪೀಪಲ್ ಕೂಡ ಆಗತ್ತೆ. ಭೂತದ ಬಾಯರ್ ಭಗವದ್ಗೀತೆ ಅದು ಏನಾಗತ್ತೆ ಅಷ್ಟೇ ಆಯ್ತಲ್ಲ. ಮತ್ತೆ ನಿನ್ನೆ ಸಂಪಂಗಿ ಆಯ್ತು ಸರ್, ಇವತ್ತು ಚಂದ್ರಲೋಕ ಅದೇ ಭೂತದ ಬಾಯರ್ ಭಗವದ್ಗೀತೆ ಓದಿದಾಗೋದು ಅಷ್ಟೇ. ಮತ್ತೆ ನಾವೊಬ್ಬೇ ಪ್ರಾಮಾಣಿಕರು, ಬಾಕಿ ಎಲ್ಲ ಫಸ್ಟು ಅಂತ ಹೇಳುವವರಿಗೆ ಜನರೇ ಉತ್ತರ, ಅವರೇ ಉತ್ತರ ಕೊಟ್ಕೊಂಡಿದ್ದಾರೆ. ಅದಕ್ಕೆ ಅವರೇ ಉತ್ತರಿಸ್ಬೇಕು, ನಾವಲ್ಲ ಉತ್ತರ ಕೊಡ್ಬೇಕು. ಸರ್ ಈಗ ಸರ್ಕಾರದ ಭ್ರಷ್ಟಾಚಾರ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ. ಈಗ ಇವರಿಗೆ ಇವ್ರ ಶಾಸಕರು ಈ ರೀತಿ ರಿಟೈರ್ಡ್ ಆಗಿ ಸಿಕ್ಕಾಕೊಂಡಿರ್ತಾರೆ. ಅದಕ್ಕೆ ನೀವೇ ಮಾಧ್ಯಮ, ನೀವೇ ಕಲಿತೀವಿ, ನೀವೇ ಬರ್ಕೊಳ್ಬೇಕು. ಭವಿಷ್ಯಕ್ಕೆ ಸಂಪೂರ್ಣ ಅವಕಾಶ. ಸರ್ ಒಬ್ಬ ಶಾಸಕರಾಗಿದ್ದಾರೆ ಈ ಬೆಳವಣಿಗೆ ಇದು ಒಳ್ಳೆಯ ಕ್ರಮ ಅಲ್ಲ. ಯಾವುದೇ ಶಾಸಕರು ಹೋಗಿ ಒಳ್ಳೆಯ ಕ್ರಮ ಅಲ್ಲ. ನಾವು 4-5 ಅವಧಿಯಿಂದ ಶಾಸಕರ ಕೆಲಸ ಮಾಡ್ತೀವಿ. ಇದು ಒಳ್ಳೆಯದಂತ ಕ್ರಮ ಅಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿ ಗೌರವ ಕೊಡ್ತಕ್ಕಂಥ ಧಾರವಾಡ ಜಿಲ್ಲೆಗೆ ಆಗಬೇಕಾದಂಥ ಯಾವುದೇ ಅಭಿವೃದ್ಧಿ ಸೂರ್ಯ ನಿಂತ ಯಾವ ಈ ಜಿಲ್ಲೆಯ ಶಾಸಕರಿಗೆ ನಮ್ಮ ಕರ್ತವ್ಯ ಸಾಗ ಆ ಕೆಲಸ ಮಾಡೇ ಮನೆ ಕೊಡ್ತೀವಿ, ಮತ್ತೆ ಕೊಡ್ತೀವಿ. ಇವ್ರು ಕೊಟ್ಟಿಲ್ಲ, ನಾನು ಮತ್ತೆ ಸರ್ ಅದೇ ಮಾತಾಡ್ತಾರೆ ಬೆಳವಣಿಗೆ ಈಗ ಬಿಜೆಪಿ ಅವರು ಈ ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ. ನವೀನ ಬಿಜೆಪಿ ಎಂ.ಎಲ್.ಎ ಲೋಕಾಯುಕ್ತ ರಿಟೈರ್ಡ್ ಆಗ್ತಿದೆ. ನಿಮಗೆ ಗೊತ್ತಾಗಿದೆಯಲ್ಲ, ಅದು ಅಷ್ಟೇ ಅದ, ನಿಮಗೂ ಆಗತ್ತೆ. ಸರ್ ಏನ್ ಹೇಳ್ತೀವಿ? ಕಾಮನ್ ಪೀಪಲ್ ಕೂಡ ಆಗತ್ತೆ. ಭೂತದ ಬಾಯರ್ ಭಗವದ್ಗೀತೆ ಅದು ಏನಾಗತ್ತೆ ಅಷ್ಟೇ ಆಯ್ತಲ್ಲ. ಮತ್ತೆ ನಿನ್ನೆ ಸಂಪಂಗಿ ಆಯ್ತು ಸರ್, ಇವತ್ತು ಚಂದ್ರಲೋಕ ಅದೇ ಭೂತದ ಬಾಯರ್ ಭಗವದ್ಗೀತೆ ಓದಿದಾಗೋದು ಅಷ್ಟೇ. ಮತ್ತೆ ನಾವೊಬ್ಬೇ ಪ್ರಾಮಾಣಿಕರು, ಬಾಕಿ ಎಲ್ಲ ಫಸ್ಟು ಅಂತ ಹೇಳುವವರಿಗೆ ಜನರೇ ಉತ್ತರ, ಅವರೇ ಉತ್ತರ ಕೊಟ್ಕೊಂಡಿದ್ದಾರೆ. ಅದಕ್ಕೆ ಅವರೇ ಉತ್ತರಿಸ್ಬೇಕು, ನಾವಲ್ಲ ಉತ್ತರ ಕೊಡ್ಬೇಕು. ಸರ್ ಈಗ ಸರ್ಕಾರದ ಭ್ರಷ್ಟಾಚಾರ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ. ಈಗ ಇವರಿಗೆ ಇವ್ರ ಶಾಸಕರು ಈ ರೀತಿ ರಿಟೈರ್ಡ್ ಆಗಿ ಸಿಕ್ಕಾಕೊಂಡಿರ್ತಾರೆ. ಅದಕ್ಕೆ ನೀವೇ ಮಾಧ್ಯಮ, ನೀವೇ ಕಲಿತೀವಿ, ನೀವೇ ಬರ್ಕೊಳ್ಬೇಕು. ಭವಿಷ್ಯಕ್ಕೆ ಸಂಪೂರ್ಣ ಅವಕಾಶ. ಸರ್ ಒಬ್ಬ ಶಾಸಕರಾಗಿದ್ದಾರೆ ಈ ಬೆಳವಣಿಗೆ ಇದು ಒಳ್ಳೆಯ ಕ್ರಮ ಅಲ್ಲ. ಯಾವುದೇ ಶಾಸಕರು ಹೋಗಿ ಒಳ್ಳೆಯ ಕ್ರಮ ಅಲ್ಲ. ನಾವು 4-5 ಅವಧಿಯಿಂದ ಶಾಸಕರ ಕೆಲಸ ಮಾಡ್ತೀವಿ. ಇದು ಒಳ್ಳೆಯದಂತ ಕ್ರಮ ಅಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿ ಗೌರವ ಕೊಡ್ತಕ್ಕಂಥ ಧಾರವಾಡ ಜಿಲ್ಲೆಗೆ ಆಗಬೇಕಾದಂಥ ಯಾವುದೇ ಅಭಿವೃದ್ಧಿ ಸೂರ್ಯ ನಿಂತ ಯಾವ ಈ ಜಿಲ್ಲೆಯ ಶಾಸಕರಿಗೆ ನಮ್ಮ ಕರ್ತವ್ಯ ಸಾಗ ಆ ಕೆಲಸ ಮಾಡೇ ಮನೆ ಕೊಡ್ತೀವಿ, ಮತ್ತೆ ಕೊಡ್ತೀವಿ. ಇವ್ರು ಕೊಟ್ಟಿಲ್ಲ, ನಾನು ಮತ್ತೆ ಸರ್ ಅದೇ ಮಾತಾಡ್ತಾರೆ ಬೆಳವಣಿಗೆ ಸರ್ ಈಗ ಬಿಜೆಪಿ ಅವರು ಈ ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ. ನವೀನ ಬಿಜೆಪಿ ಎಂ.ಎಲ್.ಎ ಲೋಕಾಯುಕ್ತ ರಿಟೈರ್ಡ್ ಆಗ್ತಿದೆ. ನಿಮಗೆ ಗೊತ್ತಾಗಿದೆಯಲ್ಲ, ಅದು ಅಷ್ಟೇ ಅದ, ನಿಮಗೂ ಆಗತ್ತೆ. ಸರ್ ಏನ್ ಹೇಳ್ತೀವಿ? ಕಾಮನ್ ಪೀಪಲ್ ಕೂಡ ಆಗತ್ತೆ. ಭೂತದ ಬಾಯರ್ ಭಗವದ್ಗೀತೆ ಅದು ಏನಾಗತ್ತೆ ಅಷ್ಟೇ ಆಯ್ತಲ್ಲ. ಮತ್ತೆ ನಿನ್ನೆ ಸಂಪಂಗಿ ಆಯ್ತು ಸರ್, ಇವತ್ತು ಚಂದ್ರಲೋಕ ಅದೇ ಭೂತದ ಬಾಯರ್ ಭಗವದ್ಗೀತೆ ಓದಿದಾಗೋದು ಅಷ್ಟೇ. ಮತ್ತೆ ನಾವೊಬ್ಬೇ ಪ್ರಾಮಾಣಿಕರು, ಬಾಕಿ ಎಲ್ಲ ಫಸ್ಟು ಅಂತ ಹೇಳುವವರಿಗೆ ಜನರೇ ಉತ್ತರ, ಅವರೇ ಉತ್ತರ ಕೊಟ್ಕೊಂಡಿದ್ದಾರೆ. ಅದಕ್ಕೆ ಅವರೇ ಉತ್ತರಿಸ್ಬೇಕು, ನಾವಲ್ಲ ಉತ್ತರ ಕೊಡ್ಬೇಕು. ಸರ್ ಈಗ ಸರ್ಕಾರದ ಭ್ರಷ್ಟಾಚಾರ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ. ಈಗ ಇವರಿಗೆ ಇವ್ರ ಶಾಸಕರು ಈ ರೀತಿ ರಿಟೈರ್ಡ್ ಆಗಿ ಸಿಕ್ಕಾಕೊಂಡಿರ್ತಾರೆ. ಅದಕ್ಕೆ ನೀವೇ ಮಾಧ್ಯಮ, ನೀವೇ ಕಲಿತೀವಿ, ನೀವೇ ಬರ್ಕೊಳ್ಬೇಕು. ಭವಿಷ್ಯಕ್ಕೆ ಸಂಪೂರ್ಣ ಅವಕಾಶ. ಸರ್ ಒಬ್ಬ ಶಾಸಕರಾಗಿದ್ದಾರೆ ಈ ಬೆಳವಣಿಗೆ ಇದು ಒಳ್ಳೆಯ ಕ್ರಮ ಅಲ್ಲ. ಯಾವುದೇ ಶಾಸಕರು ಹೋಗಿ ಒಳ್ಳೆಯ ಕ್ರಮ ಅಲ್ಲ. ನಾವು 4-5 ಅವಧಿಯಿಂದ ಶಾಸಕರ ಕೆಲಸ ಮಾಡ್ತೀವಿ. ಇದು ಒಳ್ಳೆಯದಂತ ಕ್ರಮ ಅಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿ ಗೌರವ ಕೊಡ್ತಕ್ಕಂಥ